ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ತುಂಬ ಹೆಮ್ಮೆಯ ವಿಷಯದೊಂದಿಗೆ ನಾನಿವತ್ತು ಈ ಕ್ಷಣ ನಿಮ್ಮ ಮುಂದೆ ಬಂದಿದ್ದೀನಿ. ಕನ್ನಡ ಚಿತ್ರರಂಗ ತುಂಬ ಹೆಮ್ಮೆ ಪಡುವಂತಹ ಸಂಗತಿಗಳು ಈ ವರ್ಷ ಹಲವಾರು ವಿಚಾರಗಳಿಗೆ ಆಗ್ತಾಯಿದೆ. ಸೊ ಇದೊಂದು ತುಂಬ ಖುಷಿ ಪಡುವಂತಹ ಒಂದು ಸಂದರ್ಭ, ಹಾಗೆಯೇ ಹೆಮ್ಮೆ ಪಡುವಂಥ ಸಂದರ್ಭ. ಸೊ ಅದಕ್ಕೆ ಸಾಕ್ಷಿಯಾಗಿ ಕಾಂತಾರ ಮತ್ತೊಮ್ಮೆ ಇಡೀ ವಿಶ್ವದಾದ್ಯಂತ ಗರ್ಜಿಸಿದೆ. ಹೊಂಬಾಳೆ ಫಿಲಮ್ಸ್ ಅಷ್ಟರ ಮಟ್ಟಿಗೆ ಆ ಶ್ರೇಷ್ಠತನವನ್ನು ಮತ್ತೊಮ್ಮೆ ಮೆರೆದಿದೆ ಅಂತ ಹೇಳಿದರೆ ತಪ್ಪಾಗಲ್ಲ. ಸೊ ಅವರು ಹೊಂಬಾಳೆ ಫಿಲಮ್ಸ್ ಶುರುವಾದಾಗಿಂದ ಇಲ್ಲಿಯವರೆಗೂ ಅವರ ಕೊಡುಗೆಗಳು, ಅವರ ಸಾಧನೆಗಳು ಅಪಾರ. ಆ ಒಂದು ಸಾಧನೆಗೆ ಮತ್ತೊಂದು ಕಳಶ ಇಟ್ಟಂತೆ ಮುಕುಟಕ್ಕೆ ಸೇರ್ಪಡೆಯಾಗಿರೋದು ಕಾಂತಾರ ಸಿನಿಮಾ. ಕಾಂತಾರ ಸಿನಿಮಾ ಈ ಒಂದು ವಾರದಲ್ಲೇ ಬರೋಬ್ಬರಿ 509 ಕೋಟಿಯಷ್ಟು ಹಣವನ್ನು ಗಳಿಸಿದೆ. ಸೊ ಇದು ಇಡೀ ಕನ್ನಡ ಚಿತ್ರರಂಗದಲ್ಲಿ ಅದ್ವಿತೀಯ ದಾಖಲೆ. ಈ ಹಿಂದೆ ಹೊಂಬಾಳೆ ಫಿಲಮ್ಸೇ ಮಾಡಿರುವಂತಹ ದೊಡ್ಡ ದೊಡ್ಡ ಎಲ್ಲ ಸಿನಿಮಾಗಳ ದಾಖಲೆಗಳನ್ನು ಅವರದ್ದೇ ಸಿನಿಮಾ ಮುರಿದಿರೋ ಅಂಥದ್ದು ವಿಶೇಷ. ಹಾಗೆಯೇ ಸದ್ಯದ ಪರಿಸ್ಥಿತಿಗೆ ದೇಶದಲ್ಲಿ ಈ ವರ್ಷ ಮತ್ತು ಕಳೆದ ವರ್ಷ ಬಂದಿರುವಂತಹ ಸಾಕಷ್ಟು ದೊಡ್ಡ ದೊಡ್ಡ ಸಿನಿಮಾಗಳು, ದಾಖಲೆ ಬರೆದಂತಹ ಸಿನಿಮಾಗಳ ಎಲ್ಲ ದಾಖಲೆಗಳನ್ನು ಪುಡಿಗಟ್ಟಿರುವಂತಹ ಒಂದು ಶ್ರೇಯ ಈ ಒಂದು ಕಾಂತಾರ ಸಿನಿಮಾಗೆ ಸಲ್ಲುತ್ತೆ. ಸೊ ಕಾಂತಾರದ ಬಗ್ಗೆ ಕಳೆದ 3 ವಾರಗಳಿಂದ ಕಾಂತಾರ ಎಲ್ಲೆಲ್ಲೂ ಕಾಂತಾರ, ಯಾರ ಬಾಯಲ್ಲೂ ಕಾಂತಾರ, ದೊಡ್ಡ ಫಿಲ್ಮ್ ಮೇಕರ್ಗಳಿಂದ ಹಿಡಿದು ರಾಜಕಾರಣಿಗಳಿಂದ ಹಿಡಿದು ಸಿನಿಮಾ ಸೆಲೆಬ್ರಿಟಿಗಳಿಂದ ಹಿಡಿದು ಧಾರ್ಮಿಕ ದೈವವನ್ನು ಆರಾಧಿಸುವಂತಹ ಹಲವಾರು ಶ್ರೀಗಳಿಂದ ಹಿಡಿದು ಯಾರು ಎಲ್ಲರ ಬಾಯಲ್ಲೂ, ಮಕ್ಕಳಿಂದ ದೊಡ್ಡವರಿಂದ ಎಲ್ಲರ ಬಾಯಲ್ಲೂ ಬರೀ ಕಾಂತಾರ ಕಾಂತಾರ ಕಾಂತಾರ. ಸೊ ಅಂಥ ಒಂದು ಗುಂಗನ್ನು ಇಡಿಸುವಂತಹ ಸಿನಿಮಾ ಕಾಂತಾರ. ಕಾಂತಾರ ಒಂದು ದಂತಕತೆ ಬಂದಾಗ ಸೃಷ್ಟಿಸಿದಂಥ ಇತಿಹಾಸ ಅಲೆ ಅದು ಅವತ್ತಿಗೆ ಹೊಸದಾಗಿತ್ತು. ಆದರೆ ಅವತ್ತಿಗೆ ಅದು ಏನೂ ನಿರೀಕ್ಷೆ ಇಲ್ಲದೆ ಅಷ್ಟರ ಮಟ್ಟಿಗೆ ಇತಿಹಾಸವನ್ನು ಸೃಷ್ಟಿಸಿತ್ತು. ಆದರೆ ಈ ಸಿನಿಮಾ ಅಷ್ಟು ನಿರೀಕ್ಷೆಯೊಂದಿಗೆ ಬಂದು ಆ ನಿರೀಕ್ಷೆಯನ್ನು ತಣಿಸುವಲ್ಲಿ ಸಫಲ ಆಗಿದೆ ಅಂತ ಹೇಳ್ಬೋದು. ಇಡೀ ಪ್ರೇಕ್ಷಕ ಸಮೂಹ ಇನ್ನೂ ಕೊಂಡಾಡ್ತಾ ಇದೆ, ಇನ್ನೂ ನುಗ್ತಾ ಇದೆ ಥಿಯೇಟ್ರ್ಗಳಿಗೆ. ಸೊ ಇವತ್ತು ಕೂಡ ಬುಕ್ ಮೈ ಶೋ ನೋಡಿದಾಗ ಟ್ರೆಂಡಿಂಗಲ್ಲಿತ್ತು ಟಿಕೆಟ್ ಬುಕ್ಕಿಂಗು. ಎಲ್ಲ ಶೋಗಳು ಕೂಡ ಕಂಪ್ಲೀಟ್ಲಿ ಆರೆಂಜ್ ತೋರಿಸ್ತಾ ಇದೆ. ಅಂದರೆ ಅಷ್ಟು ಫಾಸ್ಟ್ ಫೀಲಿಂಗ್ ಆಗ್ತಾಯಿದೆ, ಅಷ್ಟರ ಮಟ್ಟಿಗೆ ಮುಗಿಬಿದ್ದು ಜನ ನೋಡ್ತಾ ಇದ್ದಾರೆ. ಬರೀ ಬೆಂಗಳೂರಲ್ಲಿ, ಕರ್ನಾಟಕದಲ್ಲೇ ಬರೀ ಕನ್ನಡ ಅಲ್ಲ, ಬೇರೆ ಭಾಷೆಯ ಎಲ್ಲ ಶೋಗಳು ಎಷ್ಟೆಷ್ಟು ಶೋ ಓಪನ್ ಆಗಿದೆ ಅಷ್ಟು ಶೋನು ಕೂಡ ಈ ವಾರಾಂತ್ಯದಲ್ಲಿ ಸೋಲ್ಡ್ ಔಟ್ ಆಗಿದೆ. ಇವತ್ತಿಗೆ ನಾಳೆಗೂ ಬುಕ್ ಆಗೋಗಿದೆ. ಸೊ ಸೋಮವಾರದ ಮೇಲೆ ಟಿಕೆಟ್ ಸಿಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಒಂದು ಹಂತದಲ್ಲಿ ಈ ಸಿನಿಮಾ ಮೊದಲ ವಾರ ಗಳಿಸಿದಂಥ ಗಳಿಕೆ ನಿಜಕ್ಕೂ ಅಚ್ಚರಿ ಮತ್ತು ಅದ್ಭುತ. ಮತ್ತು ಅದು ಹ್ಯಾಟ್ಸ್ ಆಫ್ ಅಂತ ಹೇಳ್ಬೋದು ರಿಷಬ್ ಶೆಟ್ಟಿ ಮತ್ತು ಹೊಂಬಾಳೆ ಫಿಲಮ್ಸ್ ಅವರ ಒಂದು ಈ ಸಾಹಸಕ್ಕೆ ಮತ್ತು ಅವರ ಒಂದು ನಂಬಿಕೆಗೆ. ಅವರು ಅಷ್ಟು ವಿಶ್ವಾಸದಿಂದ ಈ ಕತೆ ಹೀಗೆ ವರ್ಕ್ ಆಗುತ್ತೆ, ಈ ಸಿನಿಮಾನ ಹೀಗೆ ಪ್ರೆಸೆಂಟ್ ಮಾಡಿದ್ರೆ ಜನಕ್ಕೆ ಇಷ್ಟ ಆಗುತ್ತೆ, ಜನ ಅದನ್ನು ಸ್ವೀಕರಿಸ್ತಾರೆ. ಈ ಒಂದು ಹೈಪು ಮೊದಲನೇ ಪಾರ್ಟ್ ಏನು ಅಂದರೆ ಅವರು ದಂತಕತೆ ಏನು ಒಂದು ಪಾರ್ಟ್ ಮಾಡಿದಾಗ ಅದೊಂದು ಹೈಪನ್ನು ಕ್ರಿಯೇಟ್ ಮಾಡಿತ್ತು, ಅದೊಂದು ಒಂದು ಗುಂಗನ್ನು ಇಡಿಸಿತ್ತು. ಆ ಗುಂಗನ್ನು ಕ್ಯಾರಿ ಓವರ್ ಮಾಡೋದು ಎರಡನೇ ಪಾರ್ಟು ಯಾವ ರೀತಿ ಅನ್ನೋ ಒಂದು ಗೊಂದಲ. ಸೊ ಅದು ಸಾಕಷ್ಟು ಚಾಲೆಂಜ್, ಅಷ್ಟು ಈಸಿ ಅಲ್ಲ. ಸೊ ಆ ಎಲ್ಲ ಸವಾಲುಗಳನ್ನು ಮೆಟ್ಟಿ ನಿಂತು ಅವರು ತುಂಬ ವಿಶ್ವಾಸದಲ್ಲಿ, ನಂಬಿಕೆಯಲ್ಲಿ ಮಾಡಿದಂತಹ ಒಂದು ಕಂಟೆಂಟು ಇವತ್ತು ಪ್ರೇಕ್ಷಕರನ್ನು ಮುಟ್ಟಿದೆ, ರಂಜಿಸಿದೆ. ಸಾಗರದಿಂದ ಆಚೆಗೆ ವಿದೇಶದಲ್ಲೂ ಕೂಡ ನಮ್ಮ ಒಂದು ಕಾಂತಾರ ಸಿನಿಮಾವನ್ನು ಕೊಂಡಾಡುವಂತಹ ಒಂದು ಸಂಗತಿ ನಡೀತಾ ಇದೆ. ರೀಸೆಂಟ್ಲಿ ಅಟ್ಲಿ ಅವರು ನಮಗೆ ಸಿಕ್ಕಾಗ ಅವರೊಂದು ಮಾತು ಹೇಳಿದರು. ಈ ಸಿನಿಮಾ ನೋಡೋದಕ್ಕೆ ಸ್ವತಃ ಅವರು ವಿದೇಶದಲ್ಲಿ ಸುಮಾರು 1.5-2 ಗಂಟೆ ಕಾರ್ ಡ್ರೈವ್ ಮಾಡ್ಕೊಂಡೋಗಿ ಈ ಸಿನಿಮಾ ನೋಡಿದೆ ಅಂತ ಹೇಳಿ. ಜೊತೆಗೆ ಆ ಸಿನಿಮಾ ಬಗ್ಗೆ ಅಷ್ಟು ಅಂದರೆ ಅವರೇ ದೊಡ್ಡ ದೊಡ್ಡ ಫಿಲ್ಮ್ ಮೇಕರ್ಗಳು, ಅವರೇ ಈ ಸಿನಿಮಾ ಬಗ್ಗೆ ಗಂಟೆಗಟ್ಟಲೆ ಮಾತಾಡ್ತಾರೆ. ಅಂದರೆ ಈ ಒಂದು ಕ್ರಾಫ್ಟ್ ಬಗ್ಗೆ ಮಾತಾಡ್ತಾರೆ, ಇದರೊಂದು ಮೇಕಿಂಗ್ ಬಗ್ಗೆ ಮಾತಾಡ್ತಾರೆ, ಒಂದು ಕತೆ ಬಗ್ಗೆ ಮಾತಾಡ್ತಾರೆ, ಟೆಕ್ನಿಕಲಿಟಿಗಳ ಬಗ್ಗೆ ಮಾತಾಡ್ತಾರೆ. ಅಂದರೆ ನಿಜವಾಗಲೂ ಕನ್ನಡಿಗರಾಗಿ ಕನ್ನಡದ ಸಿನಿಮಾದೊಳಗಡೆ ನಾವೆಲ್ಲ ಇದ್ದೀವಿ ಅನ್ನೋದೇ ನಮ್ಮ ಹೆಮ್ಮೆ. ಸೊ ಆ ಥರದ್ದೊಂದು ಹೆಮ್ಮೆಗೆ ಕಾರಣ ಆಗಿರುವಂಥ ಕಾಂತಾರಕ್ಕೆ ನಮ್ಮ ಕಡೆಯಿಂದ ಅಭಿನಂದನೆಗಳು, ಕನ್ನಡ ಪಿಕ್ಚರ್ ಕಡೆಯಿಂದ. ಮತ್ತು ಈ ಸಿನಿಮಾ ವಿಚಾರವಾಗಿ ನಾವು ನಿರಂತರವಾಗಿ ಒಂದಷ್ಟು ವಿಷಯಗಳನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಇನ್ನೊಂದು ಹೆಮ್ಮೆಯ ಮತ್ತು ಖುಷಿಯ ಸಂಗತಿ ಇದಾಗಿದೆ. ಸೊ ಈ ವಾರಕ್ಕೆ, ಮೊದಲನೇ ವಾರಕ್ಕೆ 500 ಕೋಟಿ ಕಳಿಸಿದಂತಹ ಮೊಟ್ಟ ಮೊದಲ ಕನ್ನಡ ಸಿನಿಮಾ ಅನ್ನೋ ಹೆಗ್ಗಳಿಕೆಗೆ ಕಾಂತಾರ ಪಾತ್ರ ಆಗಿದೆ. ಸೊ ಹಿಂದೆ ಬಂದಂಥ KGF ಆಗಿರ್ಬೋದು, ಅಂದರೆ ಹೊಂಬಾಳೆ ಫಿಲಮ್ಸ್ ಅವರೇ ಮಾಡಿರೋಂಥ ಸಲಾರ್ ಆಗಿರ್ಬೋದು, ಅಥವಾ ಬೇರೆ ಎಲ್ಲ ಸಿನಿಮಾಗಳಿಗೆ ಕಂಪೇರನ್ನು ಮಾಡೋ ಥರದ್ದಾದರೆ ಇದು ಮೊದಲಿಗೆ ಬಂದು ನಿಲ್ತಿದೆ. ಆಮೇಲೆ ದೇಶದಾದ್ಯಂತ ರೀಸೆಂಟ್ಲಿ ತೊಗೊಳ್ತಿರೋದೇ ಕೂಲಿ ಬಂದಿತ್ತು, ಹಾಗೆಯೇ ಚಾವಾ ತುಂಬ ಚೆನ್ನಾಗಿತ್ತು ರೀಸೆಂಟ್ ಟೈಮ್ಸಲ್ಲಿ, ಹಾಗೆಯೇ ವಾರ್ ಸಿನಿಮಾ ಬಂದಿತ್ತು. ಅಂದರೆ ಸುಮಾರು ಸಿನಿಮಾಗಳು ರೀಸೆಂಟ್ಲಿ ಮಾಡಿದಂತಹ ದಾಖಲೆಗಳನ್ನೇ ನಮ್ಮ ಒಂದು ಕಾಂತಾರ ಸಿನಿಮಾ ಆ ಎಲ್ಲ ದಾಖಲೆಗಳನ್ನು ಮುರಿದಿದೆ ಗಳಿಕೆಯ ವಿಚಾರದಲ್ಲಿ. ಇನ್ನೂ ಕೂಡ ಮುನ್ನುಗ್ತಾ ಇದೆ. ಸೊ ವಿಶೇಷ ಅಂದರೆ ನಾನು ನಮ್ಮ ಕರ್ನಾಟಕದಲ್ಲೇ 100-120 ಕೋಟಿಯನ್ನು ದಾಟಿದಂಥ ಮೊದಲ ಕನ್ನಡ ಸಿನಿಮಾ ಅದು 1ನೇ ವಾರದಲ್ಲೇ ಅನ್ನೋದು ವಿಶೇಷ. ಅದರ ಜೊತೆಗೆ ತೆಲುಗಲ್ಲಿ ಹೆಚ್ಚು ಕಡಿಮೆ 100 ಕೋಟಿ ಹತ್ತ ಮುನ್ನುಗ್ತಾ ಇದೆ. ಆ್ಯಂಡ್ ತಮಿಳಲ್ಲಿ 50 ಕೋಟಿ ಹತ್ತತ್ರ ಹೋಗ್ತಾ ಇದೆ.
ಕೇರಳದಲ್ಲಿ 50 ಕೋಟಿ ಹತ್ತತ್ರ ಈ ಒಂದು ಗಳಿಕೆಯನ್ನು ಮಾಡ್ತಾ ಇದೆ. ಅದನ್ನು ಬಿಟ್ಟು ಓವರಾಲ್ ಹಿಂದಿ ಮಾರ್ಕೆಟು ಕಾಂತಾರ ಎಷ್ಟರ ಮಟ್ಟಿಗೆ ರೀಚ್ ಅಂದರೆ ಡೆಲ್ಲಿ CM ಕರೀತಾರೆ, ಈ ಒಂದು ತಂಡನ ಮಾತಾಡಿಸ್ತಾರೆ, ಟೀ ಕುಡಿತಾರೆ ಅಂತಂದರೆ, ಮತ್ತು ಬೇರೆ ಬೇರೆ ಕಡೆ ದೇಶದಾದ್ಯಂತ ಈ ಒಂದು ಸಿನಿಮಾ ಅಂದರೆ ನಾನು ನೋಡ್ತಾ ಇದ್ದೆ ಸುಮಾರು ನ್ಯಾಷನಲ್ ಚಾನಲ್ಸ್ ಅವರೆಲ್ಲ ಇವ್ರನ್ನ ಕರೆದು ಕೂತು ಮಾತಾಡ್ತಿರೋಂಥ ರೀತಿ, ಕೊಂಡಾಡ್ತಾ ಇರೋಂಥ ರೀತಿ, ಬೇರೆ ಬೇರೆ ಭಾಷೆಯ ಒಂದು ಮಾಧ್ಯಮಗಳು ಈ ಸಿನಿಮಾನ ಕೊಂಡಾಡ್ತಿರೋಂಥ ನೀತಿ ನೋಡಿದ್ರೆ ನಿಜವಾಗ್ಲೂ ತುಂಬ ಹೆಮ್ಮೆ ಅನಿಸುತ್ತೆ. ಸೊ ಅಷ್ಟರ ಮಟ್ಟಿಗೆ ಈ ಒಂದು ಸಿನಿಮಾ ಗುಂಗ್ಬಡಿಸಿದೆ. ಸೊ ಒಂದು ಕ್ರೇಜ್ ಅಂತಾರಲ್ಲ ಅದನ್ನು ಕ್ರಿಯೇಟ್ ಮಾಡಿದೆ. ಆ ದೈವದ ಬಲನೋ ಅಥವಾ ಆ ಒಂದು ಏನಂತ ಗೊತ್ತಿಲ್ಲ, ಸಿನಿಮಾ ಮ್ಯಾಜಿಕ್ ಅಂತ ಕರಿತೀವಿ, ಆ ಮ್ಯಾಜಿಕ್ಕು ಇವತ್ತು ಇಷ್ಟರ ಮಟ್ಟಿಗೆ ಹೋಗ್ತಿದೆ. ನಿಜವಾಗ್ಲೂ ಈ ಒಂದು ವಿಷಯಗಳನ್ನ ಹೇಳೋದಕ್ಕೇ ಹೆಮ್ಮೆ ಆಗ್ತಿದೆ. ಅಂದರೆ ಬೇರೆ ಸ್ಟೇಟಲ್ಲಿ ಹೋಗಿ ಅಲ್ಲಿ 100 ಕೋಟಿ ಗಳಿಸುವಂಥದ್ದು ನಮ್ಮ ಸಿನಿಮಾ ಅನ್ನೋದು ನಿಜವಾಗ್ಲೂ ಹೆಮ್ಮೆಯ ಸಂಗತಿ. ಸದ್ಯಕ್ಕೆ ಈ ಸಿನಿಮಾ ತಗೊಂಡಿರುವಂತಹ ಒಂದು ಸ್ಪೀಡ್ ನೋಡ್ತಾ ಇದ್ದರೆ, ಗಳಿಸ್ತಾ ಇರೋಂಥ ರೀತಿ ನೋಡಿದ್ರೆ ಖಂಡಿತವಾಗ್ಲೂ 1000 ಕೋಟಿ ಈ ಸಿನಿಮಾನು ಮಾಡುತ್ತೆ KGF ಮಾದರಿಯಲ್ಲಿ ಅಂತ ಒಂದು ನಿರೀಕ್ಷೆ ಮೂಡಿಸ್ತಾ ಇದೆ. ಅಂದರೆ ಈ ಒಂದು ಪ್ರಾಸೆಸ್ಸು ಪುಷ್ಪ ದಾಖಲೆಗಳು ಹಲವಾರು ಕಡೆ ಈ ಒಂದು ಸಿನಿಮಾ ಮುರಿದಿದೆ ಅಂತಲೂ ಕೇಳ್ಪಟ್ಟೆ. ಅಂದರೆ ನೋಡಿದವರು ಒಂದು ಸಲ ನೋಡಿದರೆ ಮೇ ಬಿ ಇಷ್ಟು ಮಟ್ಟಿಗೆ ಇದಾಗಲ್ಲ ಅಂತ ಅನಿಸುತ್ತೆ. ನೋಡಿದವರು ಪದೇ ಪದೇ ನೋಡ್ತಿದ್ದಾರೆ, ರಿಪೀಟ್ ಆಡಿಯನ್ಸ್ ಈ ಸಿನಿಮಾಗೆ ಬರ್ತಿದ್ದಾರೆ. ಅಂದರೆ ಸುಮಾರು ವಿಷಯಗಳಿಗೆ ಅವ್ರಿಗೆ ಅಟ್ರಾಕ್ಟ್ ಆಗಿರುವಂಥದ್ದು. ಆಮೇಲೆ ಸಿನಿಮಾ ನೋಡೋದಕ್ಕೆ ಫ್ಯಾಮಿಲಿಗಳು ನುಗ್ತಾ ಇರೋವಂಥದ್ದು, ಮಕ್ಕಳು ನಾವು ನೋಡಲೇಬೇಕು ಈ ಸಿನಿಮಾನ ಅಂತ ಮನೆಯವ್ರನ್ನ ಕರ್ಕೊಂಡು ಬರ್ತಿರೋವಂಥದ್ದು, ಹಿರಿಯರು ಬಂದು ನೋಡ್ತಿರೋಂಥದ್ದು, ಥಿಯೇಟ್ರ್ಗಳಲ್ಲಿ ಈ ಒಂದು ಕ್ರೌಡ್ನ ನೋಡೋಕ್ಕೆ ಸಂಭ್ರಮ ಆಗ್ತಾಯಿದೆ. ಕಾಂತಾರ ಸಿನಿಮಾ ವಿಚಾರಕ್ಕೆ ಎಸ್ಪೆಷಲಿ ಯಾವುದೇ ಥಿಯೇಟ್ರ್ಗಳಿಗೆ ಹೋದಾಗ ನಾವು ಅಲ್ಲಿ ಇಡೀ ಕುಟುಂಬ ಸಮೇತ ಬಂದು ಸಿನಿಮಾನ ನೋಡ್ತಿರೋಂಥ ಒಂದು ಪದ್ಧತಿ ಆಗ್ತಾಯಿದೆ. ಆಮೇಲೆ ಇನ್ನೊಂದು ಶಿವಮೊಗ್ಗದಲ್ಲಿ ನೋಡ್ತಾ ಇದೆ. ಇವತ್ತು ಶಿವಮೊಗ್ಗದಲ್ಲೆಲ್ಲ ಒಂದು ಕಡೆ ಬೇರೆ ಬೇರೆ ಊರುಗಳಿಂದ ಶಿವಮೊಗ್ಗದಲ್ಲಿ ಕಾಂತಾರ ನೋಡೋದಕ್ಕೆ ಬರ್ತಿದ್ದಾರೆ. ಅಂದರೆ ನೀವು ಅಂದರೆ ನಾವೆಲ್ಲ ತುಂಬ ಚಿಕ್ಕ ಹುಡುಗರಿದ್ದಾಗ, ಅಂದರೆ ಯಜಮಾನ ಸಿನಿಮಾ ಬಂದಾಗ ಅಥವಾ ಆಪ್ತಮಿತ್ರ ಬಂದಾಗ ಅಥವಾ ಈ ಥರದ್ದೊಂದಷ್ಟು ಸಿನಿಮಾಗಳು ಬಂದಾಗ ಸಿನಿಮಾ ನೋಡೋದಕ್ಕೆ ಬೇರೆ ಊರುಗಳಿಗೆ ಎತ್ತಿನ ಬಂಡಿ ಕಟ್ಕೊಂಡು ಹೋಗ್ತಿದ್ದಂಥದ್ದು ಅಥವಾ ಟ್ರ್ಯಾಕ್ಟರ್ ಮಾಡ್ಕೊಂಡು ಹೋಗ್ತಿದ್ದಂಥದ್ದು, ಆಟೋಗಳಲ್ಲಿ ಅಂದರೆ ಎಲ್ಲ ತಂಡ ಕಟ್ಕೊಂಡು ಟೆಂಪೋ ಮಾಡ್ಕೊಂಡು ಹೋಗಿ ಸಿನಿಮಾ ನೋಡ್ತಾ ಇದ್ದಂಥದ್ದನ್ನು ನಾವೆಲ್ಲ ನೋಡಿದ್ದೀವಿ. ಬಟ್ ಕಾಂತಾರಕ್ಕೆ ಈ ಒಂದು ಪರಿಸ್ಥಿತಿಯಲ್ಲಿ ಆ ಥರದ್ದೊಂದು ಸಂಭ್ರಮ ಏರ್ಪಟ್ಟಿದೆ ಅಂತಂದರೆ ತುಂಬ ಖುಷಿಯಾಗುತ್ತೆ. ಸುಮಾರು ಕಡೆ BC ಸೆಂಟರ್ಗಳಲ್ಲಿ, ಎಸ್ಪೆಷಲಿ ಊರಿಂದ ಊರಿಗೆ ತಾಲೂಕು ಸೆಂಟರ್ಗಳಲ್ಲಿ ಈ ಥರದ್ದಲ್ಲೆಲ್ಲ ಬೇರೆ ಬೇರೆ ಊರುಗಳಿಂದ ಆ ಸಿನಿಮಾನ ನೋಡೋದಕ್ಕೆ ಅಂತಲೇ ತಂಡೋಪತಂಡವಾಗಿ ಅವರೇ ಒಂದು ಗಾಡಿಗಳನ್ನು ಮಾಡಿಕೊಂಡು ಫ್ಯಾಮಿಲಿ ಸಮೇತ ಬಂದು ಸಿನಿಮಾನ ನೋಡ್ಕೊಂಡು ಹೋಗುವಂತಹ ಒಂದು ಸಂದರ್ಭ ಎದುರಾಗೆ ನೋಡ್ತಾ ಇದ್ದೀವಿ. ಅದನ್ನು ಹೇಳ್ಕೊಳ್ಳೋದಕ್ಕೆ ತುಂಬ ಖುಷಿ ಆಗ್ತಿದೆ. ಅಗೇನ್ ಸಿನಿಮಾ ಸಂಭ್ರಮಿಸ್ತಾ ಇದೆ. ಸಿನಿಮಾ ವೈಭವೀಕರಣ, ಕನ್ನಡ ಸಿನಿಮಾವನ್ನು ಸಂಭ್ರಮಿಸುವಂಥ ಒಂದು ವೈಭವದ ದಿನಗಳು ಈ ಒಂದು ಕಾಂತಾರದಿಂದ, ಈ ಒಂದು ಸಂಭ್ರಮದಲ್ಲಿ ನಾವೆಲ್ಲ ಸಂಭ್ರಮಿಸ್ತಾ ಇದ್ವಿ. ನಿಜಕ್ಕೂ ಈ ಮೊನ್ನೆ ಶಿವಮೊಗ್ಗದ ಅದು ನೋಡ್ತಾ ಇದ್ದರೆ ಒಂದು ಕಡೆ ಬೇಸರ ಅನಿಸ್ತು, ಪಾಪ ಅಷ್ಟು ದೂರದಿಂದ ಬಂದರೆ ಟಿಕೆಟ್ ಸಿಗಿಲ್ವಂತೆ ಅಂತ. ಇನ್ನೊಂದು ಕಡೆ ಏನಪ್ಪ ಇದು ಈ ಇಷ್ಟರ ಮಟ್ಟಿಗೆ ಒಂದು ಕ್ರೇಜ್ ಈ ಒಂದು ಸಿನಿಮಾ ಸೃಷ್ಟಿ ಮಾಡಿದೆ ಅನ್ನೋದು ತುಂಬ ಖುಷಿಯಾಗಿ ಹೇಳ್ಕೊಳ್ಳೋಂಥ ವಿಷಯ ಆಗಿದೆ. ಆ್ಯಂಡ್ ನಾನು ಅದೇ ಬುಕ್ ಮೈ ಶೋ ನೋಡ್ತಿದ್ದೆ. ಅದಾದಮೇಲೆ ಎಲ್ಲ ಕಡೆನೂ ಸೇಮ್ ಸ್ಪೀಡ್ ಇದೆ, ಟ್ರೆಂಡಿಂಗಲ್ಲಿದೆ ಟಿಕೆಟ್ ಬುಕ್ಕಿಂಗು. ಇವತ್ತಿಗೂ ಕೂಡ ಅದೇ ಮಾದರಿಯಲ್ಲಿ ಸಿನಿಮಾ ಹೋಗ್ತಿದೆ. ಆಮೇಲೆ ರಜೆಗಳಿತ್ತು, ಆ ರಜೆಗಳ ಜೊತೆಗೆ ಇವಾಗ ಪ್ರತಿ ವೀಕೆಂಡಲ್ಲೂ ಈ ರೀತಿಯಾಗಿ ಟಿಕೆಟ್ಗಳೇ ಸಿಗ್ತಿಲ್ಲ ಅನ್ನೋ ಅಷ್ಟರ ಮಟ್ಟಿಗೆ ಈ ಸಿನಿಮಾ ತೊಗೊಂಡು ಹೋಗ್ತಾ ಇರೋಂಥದ್ದು. ಸೊ ಏನು ಹೇಳಬೇಕು, ಇದನ್ನು ಸಂಭ್ರಮಿಸ್ಬೇಕಷ್ಟೇ, ಇನ್ನೇನಿಲ್ಲ. ಸೊ ಅಷ್ಟರ ಮಟ್ಟಿಗೆ ಒಂದು ಸಂಭ್ರಮಕ್ಕೆ ಕಾಂತಾರ ಸಾಕ್ಷಿಯಾಗಿದೆ. ಇಡೀ ಕನ್ನಡ ಚಿತ್ರರಂಗ ಇದನ್ನು ಸಂಭ್ರಮಿಸ್ತಾ ಇದೆ. ಇಡೀ ಭಾರತೀಯ ಚಿತ್ರರಂಗ ಸಂಭ್ರಮಿಸ್ತಾ ಇದೆ. ಪ್ರತಿಯೊಬ್ಬರು ಕೂಡ ಈ ಸಿನಿಮಾ ಬಗ್ಗೆ ಮಾತಾಡ್ತಿದ್ದಾರೆ. ಈ ಸಂಭ್ರಮದ ದಿನಗಳು ಹೀಗೆ ಕನ್ನಡ ಚಿತ್ರರಂಗದಲ್ಲಿ ನಿರಂತರವಾಗಿ ಆಗಲಿ, ಉಳಿಲಿ, ಬರ್ತಾರಂಥ ಎಲ್ಲ ಸಿನಿಮಾಗಳು ಈ ರೀತಿ ಅಂತ ಆಗಲಿ ಅನ್ನೋದೇ ನಮ್ಮ ಆಶಯ ಕೂಡ. ನಮಸ್ಕಾರ.